ರೀಸೆಂಟ್ಲಿ ಓಪನ್ ಎ ಒಂದು ಫೀಚರ್ ತಗೊಂಡ್ಬರ್ತಾನೆ. ಆ ಫೀಚರ್ ಹೆಸರು ಸ್ಟುಡಿಯೋ ಗಿಬ್ಲಿ ಅಂತ. ಈ ಫೀಚರ್ ಏನ್ ಮಾಡುತ್ತೆ, ನಿಮ್ಮ ಫೋಟೋನ ನಾರ್ಮಲ್ ಫೋಟೋದಿಂದ ಆರ್ಟ್ ಫೋಟೋ ಆಗಿ ಕನ್ವರ್ಟ್ ಮಾಡುತ್ತೆ. ಬಟ್ ಇದರ ಕನ್ವರ್ಟ್ ಮಾಡಕ್ಕೆ ನೀವು ಪೇ ಮಾಡಬೇಕು. ತಿಂಗಳ 2,000 ರೂಪಾಯಿ ಪೇ ಮಾಡಬೇಕು. ಇದು ತುಂಬಾ ಜನ ಸಬ್ಸ್ಕ್ರಿಪ್ಷನ್ ತಗೊಂಡಿರಲ್ಲ. ಇದನ್ನೇ ಆಪರ್ಚುನಿಟಿ ಆಗಿ ಯೂಸ್ ಮಾಡಿದ ಒಬ್ಬ ಹುಡುಗ ಏನ್ ಮಾಡ್ತಾನೆ, ಇದನ್ನ ಒಂದು ಆಡ್ ರನ್ ಮಾಡ್ತಾನೆ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ. ಏನಂದ್ರೆ ನಿಮ್ ಫೋಟೋ ಏನಾದ್ರು ಈ ತರ ಸ್ಟುಡಿಯೋ ಗಿಬ್ಲಿಗೆ ಕನ್ವರ್ಟ್ ಆಗಿ ಬರ್ಬೇಕಂದ್ರೆ ನಿಮ್ ಫೋಟೋನ ನನಗೆ ಕೊಡಿ, ನಾನು ಕನ್ವರ್ಟ್ ಮಾಡ್ಕೊಡ್ತೀನಿ. ಆದ್ರೆ ಒಂದು ಫೋಟೋಗೆ 19 ರೂಪಾಯಿ ಚಾರ್ಜ್ ಮಾಡ್ತೀನಿ ಅಂತ ಒಂದು ಆಡ್ ಆಗ್ತಾನೆ. ಇದರಿಂದ ಅವನೇ ಡಿಸ್ಕ್ಲೋಸ್ ಮಾಡಿರೋ ಪ್ರಕಾರ 350 ಜನ ಅವನಿಗೆ ಫೋಟೋ ಕಳಿಸಿ ಈ ಅಪ್ಲಿಕೇಶನ್ ಇಂದ ಫೋಟೋ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಇದರಿಂದ ಅವನು 1,000 ರೂಪಾಯಿ ರೆವಿನ್ಯೂ ಮಾಡಿದ್ದಾನೆ. ಇದೇ ರೀತಿ ಮೊನ್ನೆ ನಡೆದ ಕುಂಭಮೇಳದಲ್ಲಿ ಒಬ್ಬ ಬೋಟ್ ಮ್ಯಾನ್ ಗಮನಿಸ್ತಾನೆ, ಏನಂದ್ರೆ ಕುಂಭಮೇಳ ಬರ್ತಾ ಇದೆ, ಇದರಿಂದ ಬೋಟ್ಗಳು ಜಾಸ್ತಿ ಬೇಕಾಗುತ್ತೆ ಅಂತ ಏನ್ ಮಾಡ್ತಾನೆ, ಇವನ ಎಂಟಿ ಒಡವೆ ಮಾರ್ಬಿಟ್ಟು ಇವನು 130 ಬೋಟ್ ನ ಬೈ ಮಾಡ್ತಾನೆ. ಬೈ ಮಾಡಿ ಕುಂಭಮೇಳ ಮುಗಿಯೋ ಅಷ್ಟೊತ್ತಿಗೆ ಅಂದ್ರೆ 45 ದಿವಸದಲ್ಲೇನೆ 30 ಕೋಟಿ ರೆವಿನ್ಯೂ ಮಾಡಿದ್ದಾನೆ. ಇದರಿಂದ ನಮಗೆ ಏನ್ ಗೊತ್ತಾಗುತ್ತೆ ಹೇಳಿ, ದುಡ್ಡು ಮಾಡಕ್ಕೆ ಯಾವುದೇ ಆಪರ್ಚುನಿಟಿನ ನಾವು ಹುಡ್ಕೊಂಡು ಹೋಗಂಗಿಲ್ಲ. ನಮ್ಗೆ ಆಪರ್ಚುನಿಟಿ ಸಿಗ್ತಾನೆ ಇರುತ್ತೆ. ನಾವು ಕ್ಲೀನ್ ಆಗಿ ಹುಡುಕಿ ಅಬ್ಸರ್ವ್ ಮಾಡಿದ್ರೆ ನಾವು ನೋಡಿದ ಕಡೆಲೆಲ್ಲ ಆಪರ್ಚುನಿಟಿ ಸಿಗುತ್ತೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಡೋಂಟ್ ವೇಟ್ ಫಾರ್ ಆಪರ್ಚುನಿಟಿ, ಕ್ರಿಯೇಟ್ ಇಟ್ ಅಂತ.